ಅರಸೀಕೆರೆ ನಗರಸಭೆಯಲ್ಲಿ ನಾನು ಮಾಡಿರುವ ಅಭಿವೃದ್ಧಿ ಪರಿಶೀಲಿಸಲು ಹಾಲಿ ಅಧ್ಯಕ್ಷರು ಬುರ್ಕಾ ಹಾಕಿಕೊಂಡು ಪಟ್ಟಣವನ್ನ ಸುತ್ತಾಡಿದರೆ ಜನರಿಂದ ಯಾವ ಅಭಿಪ್ರಾಯ ಸಿಗಲಿದೆ ಎಂಬುದು ಗೊತ್ತಾಗಲಿದೆ ಎಂದು ಅರಸೀಕೆರೆ ನಗರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಈ ಹಿಂದೆ ನಡೆದ ನಗರಸಭಾ ಚುನಾವಣೆಯಲ್ಲಿ ಸದಸ್ಯರನ್ನ ಹಿಡಿದಿಟ್ಟುಕೊಂಡು ಕುತಂತ್ರ ರಾಜಕಾರಣ ಮಾಡುವ ಮೂಲಕ ಅಧ್ಯಕ್ಷರಾಗಿರುವ ಹಾಲಿ ಅಧ್ಯಕ್ಷ ಸಮೀರುಲ್ಲಾ ಅವರು ನನ್ನ 30 ತಿಂಗಳಿನ ಅಭಿವೃದ್ಧಿಯನ್ನ ಪರಿಶೀಲಿಸಲಿ ಎಂದು ಸವಾಲು ಹಾಕಿದ ಅವರು, ನಗರಸಭಾ ಆಯುಕ್ತರಿಗೆ ಮಾತ್ರ ಈ ಸುತ್ತು ನೀಡುವ ಅಧಿಕಾರವಿದ್ದು ಅಧ್ಯಕ್ಷರು ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಜನರ ಶೋಷಣೆಗೆ ಇಳಿದಿದ್ದಾರೆ ಎಂದು ಆರೋಪಿಸಿದರು. ನನ್ನ 30 ತಿಂಗಳ ಅವಧಿಯಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನ ಕೂತ್ರೆ ನೀವು 30 ತಿಂಗಳು ನನ್ನ ಕಾಲೆಳೆಯುವಂತ ಕೆಲಸ ಮಾಡಿದ್ದೀರಾ. ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ. ನನ್ನ ಒಂದು ದಿನನೂ ನನ್ನ ಆ ಸ್ಥಾನದಲ್ಲಿ ಕೂರದನ್ನ ಸಹಿಸಲಾರದೆ ದಿನ ಒಂದೊಂದು ಕಿರುಕುಳವನ್ನ ನೀವು ನೀಡಿದ್ದೀರಾ. ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೇ ಇರೋಂತ ಒಂದು ತಪ್ಪನ್ನ ಅದು ಒಂದು ಸಂಸ್ಥೆಗೆ ನೊಣಂಬ ಸಮಾಜ ಸೇರಿದಂತ ಒಂದು ಸಂಸ್ಥೆಗೆ ಸೇರಿದಂತ ಜಾಗದ ವಿಚಾರವಾಗಿ ನನ್ನನ್ನು ಇವತ್ತು ಹೈಕೋರ್ಟ್ ಅಲಿಸ್ತಾ ಇದ್ದೀರಾ. ಇದಕ್ಕೆ ಎಲ್ಲಿದೆ ನ್ಯಾಯ ಅನ್ನೋದನ್ನ ಆ ತಾಯಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ 30 ತಿಂಗಳ ಕಾಲಾವಧಿನಲ್ಲಿ ನಾನು ಪೌರ ಕಾರ್ಮಿಕರಿಗೆ 15 ವರ್ಷ ಆದ್ರೂ ನಿವೇಶನ ಇರಲಿಲ್ಲ. ನಾನು ಸ್ವತಃ ಮುತುವರ್ಜಿ ವಹಿಸಿ 2.5 ಎಕರೆನ ಪೌರ ಕಾರ್ಮಿಕರಿಗೆ ನಿವೇಶನನ ದೊರಕಿಸ್ಕೊಡುವಂತ ಕೆಲಸ ಮಾಡಿದೀನಿ. ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ. ಈಗ ನೋಡಿ, ಅವ್ರು ಯಾರೊಬ್ರು ಆಗದೆ ಇರೋರು ಹೋಗಿದ್ದಾರೆ, ಅವರಿಗೆ ನನ್ನ ಹತ್ರನೇ ಬಂದು ಈ ಸೊತ್ತು ಇಸ್ಕೋಬೇಕು ಅಂತೇಳಿ ಆರ್ಡರ್ ಮಾಡ್ತಾರಂತೆ.